ಡ್ರೈವರ್ ಟು ಡೈರೆಕ್ಟರ್ ಚಾನೆಲ್ನ ಎಲ್ಲ ಪ್ರೇಕ್ಷಕರಿಗೂ ನಮಸ್ಕಾರ. ಇವತ್ತು ನಾನು ನೋಡಿದ ಸಿನಿಮಾ ಬಲರಾಮನ ಆ ದಿನಗಳು. ಒಂದೊಂದು ಸಿನಿಮಾಯಿಂದನೂ ಕಲಿಯೋದು ತಿಳ್ಕೊಳ್ಳೋದು ತುಂಬಾ ಇರುತ್ತೆ. ನಾನೇನ್ ಕಲಿತೆ, ಏನ್ ತಿಳ್ಕೊಂಡೆ, ಕೊನೆಯದಾಗಿ ಸಿನಿಮಾ ಹೇಗಿತ್ತು ಬನ್ನಿ ನಿಮಗೆ ತಿಳಿಸ್ತೀನಿ. ಒಬ್ಬ ರೌಡಿ ಚಿಕ್ಕ ಮಕ್ಕಳ ಕೈಲಿ ಕೊಲೆ ಕಳ್ತನ ಮಾಡಿಸ್ತಾ ಇರ್ತಾನೆ. ಈ ವಿಷಯವಾಗಿ ನಮ್ಮ ಬಲರಾಮ ನ್ಯಾಯ ಕೇಳೋಕೆ ಹೋದಾಗ ಗಲಾಟೆ ಆಗಿ ಆ ರೌಡಿ ಸಾಯ್ತಾನೆ. ನಮ್ಮ ಬಲರಾಮ ಜೈಲಿಗೆ ಹೋಗ್ತಾನೆ. ಅಂದರೆ ತುಂಬ ಜನ ಒಬ್ರು ಒಳ್ಳೇದು ಮಾಡೋಕ್ಕೋಗಿ ಒಂದು ವಿಷಯವಾಗಿ ನ್ಯಾಯ ಕೇಳೋಕ್ಕೋಗಿನೇ ಇಂಥ ಕೆಟ್ಟ ಪರಿಸ್ಥಿತಿಗೆ ಸಿಗಾಕೋತಾರೆ. ಅಲ್ಲಿ ಬಲರಾಮ ಆ ರೀತಿ ಸಿಗಾಕೊಂಡ್ರೆ ಈ ಕಲಿಯುಗದಲ್ಲಿ ನಾವು ಒಬ್ಬರಿಗೆ ಕಷ್ಟ ಆಗಿರುತ್ತೆ, ಬಡ್ಡಿಗೆ ದುಡ್ಡನ್ನ ಕೊಡಿಸ್ತಿರ್ತೀವಿ, ಅವ್ನು ಕಟ್ಟಲ್ಲ, ನಾವು ಸಿಗಾಕೋತೀವಿ. ನಮ್ಮ ಅಕೌಂಟಲ್ಲಿ ಸಿವಿಲ್ ಚೆನ್ನಾಗಿರುತ್ತೆ, ಅವ್ನ ಮೊಬೈಲು ಲ್ಯಾಪ್ಟಾಪ್ ಏನು ಕೊಡಿಸ್ತೀವಿ, ಅವ್ನು ಕಟ್ಟಲ್ಲ, ನಾವು ಸಿಗಾಕೋತೀವಿ. ಇನ್ನು ಮೇಲೆ ನಾವು ಈ ವಿಷಯದಲ್ಲಿ ಹುಷಾರಾಗಿರ್ಬೇಕು ಅನ್ನೋದು ತಿಳ್ಕೊಂಡೆ. ನಮ್ಮ ಬಲರಾಮನನ್ನ ಕೆಲವು ರೋಡಿಗಳು ಒಂಚಾಕಿ ಹೊಡೆದು ರಸ್ತೆಯಲ್ಲಿ ಬಿಸಾಕ್ತಾರೆ. ಅಲ್ಲಿ 4 ಜನ ಹುಡುಗರು ಎಂಟ್ರಿ. ಅವರು ಅವನ್ನ ಕಾಪಾಡಿ, ಅಣ್ಣ ನಿಮ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ನಿಮ್ ಜೊತೆಗೆ ಇರ್ತೀನಿ ಅಂತೇಳಿ ಜೊತೆಗೆ ಇರ್ತಾರೆ. ಆದ್ರೆ ಕೊನೆಗೆ ನಮ್ಮ ಬಲರಾಮನ ಸಾವಿಗೆ ಅವರೇ ಕಾರಣ ಆಗೋದು. ಅದೇ ರೀತಿ ಇಲ್ಲಿ ಈ ಕಲಿಯುಗದಲ್ಲಿ ನಾನು ನನ್ನ ಸ್ನೇಹಿತ ಸುಮಾರು ವರ್ಷಗಳಿಂದ ಚೆನ್ನಾಗಿರ್ತೀವಿ. ಯಾವಾಗ 3ನೇ ವ್ಯಕ್ತಿನ ಒಳಗೆ ಬಿಟ್ಕೋತೀವೋ ನಮ್ಮ ಸಂಬಂಧ ಹಾಳಾಗೋಗುತ್ತೆ. ಇನ್ನು ಮೇಲೆ 3ನೇ ವ್ಯಕ್ತಿನ ಒಳಗಡೆ ಬಿಟ್ಕೊಬಾರ್ದು, ಅವ್ರನ್ನ ಎಷ್ಟಲ್ಲಿ ಇರ್ಬೇಕು ಅಷ್ಟಲ್ಲೇ ಇಡಬೇಕು. ನಾನು ತಿಳ್ಕೊಂಡ ವಿಷಯ. ಬಲರಾಮಂಗೆ ಮದುವೆ ಆಗುತ್ತೆ, ಮಗು ಆಗುತ್ತೆ. ಕೊನೆಗೆ ಅವನ ಮನಸ್ಸಿಗೆ ಅನ್ಸೋದು ಈ ಹೊಡೆದಾಟ ಎಲ್ಲ ಸಾಕಾಗಿದೆ, ಹಳ್ಳಿಗೋಗಿ ಒಂದು ಸ್ಕೂಲ್ನ ಕಟ್ಸಿ ನೆಮ್ಮದಿಯಾಗಿರ್ಬೇಕು ಅಂತ. ಅಂದ್ರೆ ಕೊನೆಯದಾಗಿ ನೆಮ್ಮದಿ ಮುಖ್ಯ, ದುಡ್ಡು ಹೆಸರಿಗಿಂತ. ಅದೇ ರೀತಿ ಈ ಕಲಿಯುಗದಲ್ಲಿ ನಾವು ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು, ಮೊಬೈಲಲ್ಲಿ ವಿಡಿಯೋ, ರೀಲ್ಸು, ಫೇಮಸ್ಸು ಏನೇನೋ. ಅದ್ರ ಕೊನೆಗೆ ಬೇಕಾಗಿರೋದು ನೆಮ್ಮದಿ. ಇವತ್ತು ನಾವು 200 ದುಡಿಬೋದು, 2000 ದುಡಿಬೋದು, ಚಿಂತೆ ಮಾಡಬಾರ್ದು. ನಮಗೆ ಕೊನೆಯದಾಗಿ ನೆಮ್ಮದಿನೇ ಮುಖ್ಯ. ನಮ್ಮ ಅವಿನಾಶ್ ಅವ್ರದ್ದು ಒಂದು ವಠಾರ ಇರುತ್ತೆ. ಆ ವಠಾರದಲ್ಲಿ ತುಂಬಾ ಜನ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇರ್ತಾರೆ. ಈ ವಠಾರದ ಮೇಲೆ ಒಬ್ಬ ಬಿಸ್ನೆಸ್ ಮ್ಯಾನ್ ಕಂಡುಬೀಳುತ್ತೆ. ಅಲ್ಲಿ ಆ ಬಿಸ್ನೆಸ್ ಮ್ಯಾನ್, ರಾಜಕಾರಣಿಗಳು, ರೌಡಿಗಳು ಸೇರಿ ಅವಿನಾಶ್ ಅವ್ರಿಗೆ ಹೊಡೆದು ಬ್ಲಾಕ್ ಮೇಲ್ ಮಾಡಿ ಆ ಜಾಗನ ಬರ್ಸ್ಕೋತಾರೆ. ಈ ವಿಷಯ ಈ ಕಲಿಯುಗಕ್ಕೆ ಹೆಂಗಪ್ಪ ಅಂತ ಅಂದ್ರೆ, ಬಿಡದಿ ಟೌನ್ಶಿಪ್, ಬಿಡದಿಲಿ ತುಂಬಾ ಜನ ನೆಮ್ಮದಿಯಾಗಿ ಬದುಕ್ತಾವ್ರೆ, ಬೆಳೆನ ಬೆಳೀತಾ ಇದಾರೆ. ಆದ್ರೆ ಈ ರಾಜಕಾರಣಿಗಳು, ರೋಡಿಗಳು ಆ ಜಾಗನ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ. ಸಿನಿಮಾ ರಿಯಾಲಿಟಿ ಆಗೈತೆ. ಹೆವಿ ಗ್ರಾಫಿಕ್ಸ್, VFX ಅಂತದ್ ಏನಿಲ್ಲ. ನಮ್ಮ ಕಣ್ಮುಂದೆ ಹಳೆ ಬೆಂಗಳೂರಿನ ನೋಡ್ದಂಗೆ ಐತೆ. ಎರಡನೇದು ಕ್ಯಾಮ್ರಾ ವರ್ಕ್ ಸೂಪರ್ ಆಗೈತೆ, ಮ್ಯೂಸಿಕ್ ಚೆನ್ನಾಗೈತೆ. ವಿನೋದ್ ಪ್ರಭಾಕರ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡವ್ರೆ. ಅವ್ರಿಗೆ ಈ ಸಿನಿಮಾಯಿಂದ ಬ್ರೇಕ್ ಸಿಗ್ಲಿ, ಸಿನಿಮಾಗೂ ಒಳ್ಳೇದಾಗ್ಲಿ.